ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ವಾರ್ತೆಗಳ ವಿವರ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಲಬುರಗಿ ಮಹಾನಗರದಿಂದ ಜನಾಕ್ರೋಶ ಹೋರಾಟವನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂ ಯುವಕನ ಮೇಲಿನ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಹತ್ತಿರ ಬೃಹತ್ ಪ್ರತಿಭಟನೆ ಮಾಡಿ ಬಾಂಗ್ಲಾದೇಶದ ಅಮಾಯಕ ಹಿಂದೂ ಯುವಕನ ಮರಕ್ಕೆ ಜೀವಂತ ನೇತಾಕಿ ಸಜೀವ ದಹನ ಮಾಡಿದ ಹೀನಾಯ ಕೃತ್ಯವನ್ನು ಖಂಡಿಸಿ ಮುಖಂಡರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದು ಹಿರೇಮಠ್ ಹಾಗೂ ದಿವ್ಯಾ ಆಗರಿ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಕಾರ್ಯಕರ್ತರೆಲ್ಲ ಸೇರಿಕೊಂಡು ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ನಾವೆಲ್ಲರೂ ಏನು ನಮ್ಮ ಬಾಂಗ್ಲಾದೇಶದಲ್ಲಿ ದೀಪು ಎನ್ನುವ ಹಿಂದೂ ಯುವಕನನ್ನು ಅಮಾನುಷವಾಗಿ ಹತ್ಯೆ ಮಾಡಿ ಗಿಡಕ್ಕೆ ಕಟ್ಟಿ ಹಾಕಿ ವಿವಸ್ತ್ರಗೊಳಿಸಿ ಏನು ಹತ್ಯೆ ಮಾಡಿದಾರಲ್ಲ ಅದನ್ನು ಖಂಡಿಸಿ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಮತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡ್ತಾ ಇದ್ದೇವೆ. ಎಲ್ಲ VHP ಮತ್ತು ಬಜರಂಗದಳ ಕಾರ್ಯಕರ್ತರು ಏನಂದರೆ ಈ ದೇಶದಲ್ಲಿ ಮತ್ತು ನಮ್ಮ ರಾಜ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಲ್ಲಿಗಲ್ ಪಾಕಿಸ್ತಾನಿಗಳೇನಿದ್ದಾರೆ, ರೋಹಿಂಗ್ಯಾಗಳೇನಿದ್ದಾರೆ, ಬಾಂಗ್ಲಾದೇಶಿಗಳೇನಿದ್ದಾರೆ, ಅಕ್ರಮ ನುಸುಳುಕೋರಗಳನ್ನು ಒದ್ದು ಹೊರಗೆ ಹಾಕಬೇಕು. ಮತ್ತು ಅವರಿಗೆ ಬೆಂಬಲ ನೀಡ್ತಕ್ಕಂಥ ದೇಶದ್ರೋಹಿಗಳನ್ನು ಮೊದಲು ಅವರ ವಿರುದ್ಧ ದೇಶದ್ರೋಹ ಅಡಿಯಲ್ಲಿ ಕೇಸ್ ದಾಖಲಿಸಿ ಅವರನ್ನು ಕೂಡ ದೇಶದಿಂದ ಹೊರ ಹಾಕಬೇಕಂತ ನಾನು ಗೃಹ ಸಚಿವರಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಆದರೆ ಮೊನ್ನೆ ಅಧಿವೇಶನದಲ್ಲಿ ಗೃಹ ಸಚಿವರನ್ನು ಉತ್ತರ ಕೊಡ್ತಾರೆ ರವಿಕುಮಾರ್ಜಿ ಅವರಿಗೆ, ಏನಂದರೆ ರಾಜ್ಯದಲ್ಲಿ 77 ನುಸುಳುಕೋರನ್ನು ಪಾಕಿಸ್ತಾನಿಗಳನ್ನು ಹೊರ ಹಾಕಿದ್ದೇವೆ ಅಂತೇಳಿ. ಆದರೆ ನಮ್ಮ ಕಲಬುರಗಿಯ ಕಮಿಷನರ್ ಅವರು ಕಲಬುರಗಿಯಲ್ಲಿ 9 ಜನ ಪಾಕಿಸ್ತಾನಿಗಳಿದ್ದಾರೆ ಅಂತ ಒಂದು ಮಾಧ್ಯಮದ ಹೇಳಿಕೆ ನೀಡ್ತಾರೆ. ಆದರೆ ಆ 9 ಜನ ಪಾಕಿಸ್ತಾನಿಗಳನ್ನು ಯಾವಾಗ ಹಾಕಿದ್ರು, ಹೊರ ಹಾಕಿದ ಬಗ್ಗೆ ವಿವರ ನಮ್ಮ ಪೊಲೀಸ್ ಆಯುಕ್ತರು ನೀಡಿಲ್ಲ. ಯಾರೇ ಪಾಕಿಸ್ತಾನಿಗಳಿರ್ಬೋದು, ಬಾಂಗ್ಲಾದೇಶಿಗರಿರ್ಬೋದು, ರೋಹಿಂಗ್ಯಾಗಳಿರ್ಬೋದು, ಅಕ್ರಮ ನುಸುಳುಕೋರಗಳನ್ನು ಯಾವುದೇ ಅವರಿಗೆ ತಡೆಯದೆ ಅವರನ್ನು ಹೊರಗೆ ಹಾಕೋ ಕೆಲಸ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮತ್ತು ರಾಜ್ಯ ಗೃಹ ಇಲಾಖೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಹಿಂದೂಗಳಿಗೆ ರಕ್ಷಣೆ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಇಲ್ಲಿರ್ತಕ್ಕಂಥ ಅಕ್ರಮ ನುಸುಳುಕೋರರನ್ನು ಹೊರಗೆ ಹಾಕಿ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಯಾರೇ ಇದ್ರೂ ಕೂಡ ಅವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಅವರನ್ನು ಕೂಡ ಗಡೀಪಾರು ಮಾಡುವ ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕಂತ ನಾವೆಲ್ಲರೂ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್. ವಿಶ್ವ ಹಿಂದೂ ಪರಿಷತ್ ಬಜರಂಗ ಕಲಬುರಗಿ ಮಹಾನಗರದಿಂದ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ಕೋದೇನಂದ್ರೆ ನಮ್ಮ ಭಾರತದಾಗಿರುವ ಇಲ್ಲಿಗಲ್ ಬಾಂಗ್ಲಾದೇಶಿ ಮುಸ್ಲಿಮ್ ಆಯಿತು ಪಾಕಿಸ್ತಾನ ಮುಸ್ಲಿಮ್ದವರಿಗೆ ಹೊರ ಹಾಕಬೇಕು. ಇಲ್ಲಾಂದ್ರೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ಕಾರ್ಯಕರ್ತರು ನಾವು ಏನು ಮಾಡಬೇಕದು ಮಾಡ್ತೀವಿ. ಮತ್ತು ಕಾನೂನು ಧಕ್ಕೆ ಆಗಲ್ದಂಗೆ ನೋಡ್ಕೋಬೇಕಂದ್ರೆ ನೀವು ಡಿಪಾರ್ಟ್ಮೆಂಟ್ದವ್ರಿಗೆ ಹೊರ ಹಾಕಬೇಕು. ಈಗ ಬಾಂಗ್ಲಾದೇಶದಾಗ ಬರೀ ಹಿಂದೂ ಅನ್ನೋ ಕಾರಣಕ್ಕಾಗಿ ದೀಪಕ್ ಅನ್ನೋ ಒಬ್ಬ ಹಿಂದೂ ಅವರಿಗೆ ಹಲ್ಲೆ ಮಾಡಿ ಸಾಯಿಸಿರೋದಕ್ಕೆಲ್ಲ ಮೀಡಿಯಾದವ್ರಾಯಿತು ಎಲ್ಲರೂ ನೋಡಿರಿ. ಹಂಗೆ ಆಗಲ್ದಂಗೆ ನೋಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟಿಗೆ ಮನವಿ ಏನಂದ್ರೆ ಮತ್ತು ಬಾಂಗ್ಲಾದೇಶಿಗೆ ಏನೂ ಆರ್ಥಿಕ ನೆರವು ಕೊಡಬೇಡದು. ನಮ್ಮ ಭಾರತದಾಗ ಮತ್ತು ಕಲಬುರಗಿದಾಗ ಇರೋದು, ಸ್ಪೆಷಲಿ ಕಲಬುರಗಿದಾಗ ಇರೋದು ಇಲ್ಲಿಗಲ್ ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನದಾಗ ಹೊರ ಹಾಕಲಿ ಅಂದ್ರೆ ನಾವು ಬಜರಂಗ ಕಾರ್ಯಕರ್ತರು ಇಮಿಡಿಯೇಟಾಗಿ ಆ್ಯಕ್ಷನ್ ತೋರಿಸ್ತೀವಿ. ಜೈ ಶ್ರೀರಾಮ್, ಜೈ ಹಿಂದ್. ಬಜರಂಗದಳ ನಗರ ಸಂಯೋಜಕ ರಾಘವೇಂದ್ರ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದ ಮುಖಾಂತರ ತಾವೆಲ್ಲ ನೋಡಿದ್ರಿ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರಾಗಿರುತ್ತ ದೀಪು ಅಂತನ್ನೋರನ್ನ ಅಲ್ಲಿಯ ಜಿಹಾದಿಗಳು ಏನು ಮಾಡ್ತಾರೆ ಅಂತಂದರೆ ಅರೆಬತ್ತಲೆ ಮಾಡಿ ಅವರನ್ನು ನೇಣಿಗಟ್ಟೋ ಕೆಲಸನ ಮಾಡ್ತಾರೆ. ಅದನ್ನು ನಾವು ವಿರೋಧಿಸ್ತೇವೆ, ಖಂಡಿಸ್ತೇವೆ. ಬಾಂಗ್ಲಾದೇಶ್ ಹುಟ್ಟಿದ್ದು ನಮ್ಮ ಭಾರತ ದೇಶದಿಂದಲೇ ಅಂತ ಅನ್ನೋದನ್ನು ನೆನಪಿಟ್ಕೋಬೇಕು. ಅದು ತಿಂದು ಬದುಕ್ತಾ ಇರೋ ಅನ್ನ ಕೂಡ ನಮ್ಮ ಭಾರತ ದೇಶದಂತನ್ನೋದನ್ನು ನೆನಪಿಟ್ಕೋಬೇಕು. ಹೀಗಾಗಿ ಇವತ್ತಿನ ದಿವಸ ನಾವು ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊತೇವೆ. ಯಾರು ಬಾಂಗ್ಲಾ ಮತ್ತು ಪಾಕಿಸ್ತಾನದಿಂದ ಬಂದಿರೋಂಥ ಜಿಹಾದಿಗಳನ್ನು ಆದಷ್ಟು ಬೇಗನೆ ಒದ್ದು ಇಲ್ಲಿ ಓಡಿಸ್ಬೇಕು ಅಂತ ಮಾತನ್ನು ಹೇಳ್ತಾ ಆ ಒಂದು ವಿಷಯವನ್ನು ಇಟ್ಕೊಂಡು ನಾವು ಕಲಬುರಗಿಯಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ದೇವೆ. ಆ ಪ್ರೊಟೆಸ್ಟಕ್ಕೆ ಸಹಕರಿಸಿದಂಥ ಎಲ್ಲ ಹಿಂದೂ ಯುವಕರಿಗೂ ನಾನು ಅಭಿನಂದನೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸಲ್ಲಿಸ್ತೇನೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. भारत
ಮಾತಾ ಕಿ